बेळगाव येथील जिल्हा काँग्रेस कार्यालयात सफाई कर्मचारी घटकाच्या नव्या पदाधिकाऱ्यांचा पदग्रहण कार्यक्रम मोठ्या उत्साहात पार पडला. केपीसीसी सफाई कर्मचारी घटकाचे राज्याध्यक्ष अशोक सालप्पा यांच्या उपस्थितीत जिल्हाध्यक्षांनी अधिकृतपणे पदभार स्वीकारला. बेळगाव जिल्हा काँग्रेस भवनात केपीसीसी सफाई कर्मचारी घटकाच्या प्रमुख पदाधिकाऱ्यांचा पदग्रहण समारंभ आयोजित करण्यात आला होता. या कार्यक्रमाला राज्याध्यक्ष अशोक सालप्पा यांनी उपस्थित राहून नव्या पदाधिकाऱ्यांना शुभेच्छा दिल्या. याचवेळी बेळगाव जिल्हा ग्रामीण सफाई कर्मचारी घटकाच्या अध्यक्षपदी राजू साखे यांनी अधिकृतपणे पदभार स्वीकारला. समाजातील शेवटच्या घटकाच्या उन्नतीसाठी हा घटक अधिक बळकटपणे कार्य करेल असे त्यावेळी नेत्यांनी सांगितले. ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ರಾಹುಲ್ ಗಾಂಧೀಜಿ ಸರ್. 2023ರ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರೊಂದಿಗೆ ಸಂವಾದ ಅಂತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಆ ಸಂವಾದ ಮಾಡತಕ್ಕಂಥ ಮುಂಚಿತವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ರಾಮಲಿಂಗಾರೆಡ್ಡಿ ಅವರೆಲ್ಲ ವೇದಿಕೆ ತಿಳಿದ್ರು. ಅಶೋಕ್ ಬಾಯಿಲಿ ರಾಹುಲ್ ಗಾಂಧೀಜಿ ಅವರಿಗೆ ಪೌರ ಕಾರ್ಮಿಕರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಕೊಡುವಂತ. ನಾನು ಪೌರ ಕಾರ್ಮಿಕರ ಸ್ಥಿತಿಗತಿಗಳ ಬಗ್ಗೆ ನಾನು ಅವ್ರಿಗೆ ಮನವರಿಕೆ ಮಾಡ್ತೀನಿ. ಹೇಗೆ ನಾವು ಗುತ್ತಿಗೆ ಪದ್ಧತಿಯಲ್ಲಿ ಶೋಷಣೆ ಆಗ್ತಾ ಇದ್ದೀವಿ, ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ರಾಜಕೀಯದ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಇಂತಕ್ಕಂಥ ಒಂದು 3-4 ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಾಗ ರಾಹುಲ್ ಗಾಂಧಿ ಆ ಸಭೆ ಮುಖಾಂತರ ಹೇಳಿದ್ರು, ನಮ್ಮ ಸರ್ಕಾರ ಬಂದ ತಕ್ಷಣ 25,000 ಪೌರ ಕಾರ್ಮಿಕರನ್ನ ನಾನು ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ರಾಹುಲ್ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತನ್ನ ನಡೆಸ್ಕೊಡ್ತಾ ಇರೋರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ನಮ್ಮ ಬೆನ್ನಿಗಿದೆ, ನಮ್ಮನ್ನ ಕಾಪಾಡ್ತಾ ಇದೆ ಅಂತ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಓನ್ಲಿ ಕಾಂಗ್ರೆಸ್ ಪಕ್ಷ. ಇದಕ್ಕೆ ಇನ್ನೊಂದು ಬೆಸ್ಟ್ ಉದಾಹರಣೆ ಕೊಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರೋದು IPD ಸಾಲಪ್ಪನವ್ರಿಗೆ 1972 ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಟಿಕೆಟ್ ಕೊಡಕ್ ಆಗ್ಲಿಲ್ಲ. ಎಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಟಿಕೆಟ್ ಕೊಟ್ಬಿಟ್ಟಿದ್ರು. ಆಗ ಸಾಲಪ್ಪನವರಿಗೆ ನೋವಾಗಿದೆ ಅಂತೇಳಿ ಬಿ ಬಸಲಿಂಗಪ್ಪ ಅವರು ದೇವರಾಜ ಅವ್ರ ಗಮನಕ್ಕೆ ಬಂದ ತಕ್ಷಣ, ನಿಮ್ ಜನಕ್ಕೆ ಏನ್ ಬೇಕಳಯ್ಯ, ನಿನ್ ಏನ್ ಆಸೆ ಇದೆ, ಆ ಜನರಿಗೆ ಏನ್ ಮಾಡ್ಬೇಕು ಅಂತಿದ್ಯಾ, ಹೋಗು ಒಂದು ವರದಿ ರೆಡಿ ಮಾಡ್ಕೊಂಬ ಅಂತ ಹೇಳಿ ಸ್ವೀಪರ್ಸ್ ಅಂಡ್ ಸ್ಕ್ಯಾವೆಂಜರ್ಸ್ ಲಿವಿಂಗ್ ಅಂಡ್ ವರ್ಕಿಂಗ್ ಕಂಡೀಷನ್ ಇಂಪ್ರೂವ್ಮೆಂಟ್ ಕಮಿಟಿ ಅಂತ ಮಾಡಿ ಸಾಲಪ್ಪನವ್ರನ್ನ ಚೇರ್ಮನ್. ಆಗ ಸಾಲಪ್ಪವರು ಕರ್ನಾಟಕದ ಉದ್ದಗಲಕ್ಕೂ ಓಡಾಡಿ ನಿಮ್ಮ ಸ್ಥಿತಿಗತಿಗಳನ್ನ ಅರ್ಥಕೊಂಡು ನಿಮಗೆ ಏನ್ ಮಾಡಿದ್ರೆ ನಿಮ್ಮ ಜೀವನಗಳಲ್ಲಿ ಬದಲಾವಣೆ ಬರ್ತದೆ ಅಂತಕ್ಕಂಥದನ್ನ ಚಿಂತನೆ ಮಾಡಿ ಅವರೊಂದು ಸರ್ಕಾರಕ್ಕೆ ವರದಿ ಕೊಟ್ಟರು. ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪೌರ ಕಾರ್ಮಿಕರು ಕೇಳ್ತಾರೆ, ನಮ್ಗೆ IPD ಸಾಲಪ್ಪ ವರದಿ ಅನುಷ್ಠಾನಕ್ಕೆ ಕೊಡಿ. ಆ ವರದಿ ಕೊಟ್ಟರು. ಆ ವರದಿನ ಮಾಡಿಸ್ಕೊಂಡವರು ದೇವರಾಜ ಅವರು, ಕಾಂಗ್ರೆಸ್ ಸರ್ಕಾರ. ಮತ್ತೆ 78 ಚುನಾವಣೆ ಬರುತ್ತೆ, ಆಗ್ಲೂ ಕೂಡ ಸಾಲಪ್ಪನಿಗೆ ಟಿಕೆಟ್ ಕೊಡಕ್ಕೆ. या कार्यक्रमात बेळगाव जिल्हा काँग्रेस अध्यक्ष विनय नावलगट्टी यांनीही उपस्थित राहून मार्गदर्शन केले. ಬಹಳ ಇವತ್ತು ಒಂದು ವಿಶೇಷ ಸಂದರ್ಭ, ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಸಫಾಯಿ ಕರ್ಮಚಾರಿ ಘಟಕ KPCCಯಲ್ಲಿದ್ದು ನಮ್ಮ ಜಿಲ್ಲೆಯಲ್ಲಿಯೂ ಸಹ ಅದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಆತ್ಮೀಯ ಸ್ನೇಹಿತರಾದ ಅಶೋಕ್ ಸಾಲಪ್ಪರವರು ಫೋನ್ ಮಾಡಿ ಹೇಳಿದರು. ಒಂದು ಒಳ್ಳೆಯ ಒಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ವರ್ಕರನ್ನು ಕೊಡಿ, ಪಕ್ಷದ ಬಗ್ಗೆ ನಿಷ್ಠೆಯಿಂದ ಇರುವವನ್ನ, ಒಳ್ಳೆ ಉತ್ಸಾಹಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅಂತೇಳಿ ನನಗೆ ಹೇಳಿದ್ರು. ನಾನು ಅದೇ ಕೊಡ್ತಾ ಇದ್ದೆ, ಯಾಕೆ ಕೊಡೋಣ, ಒಂದು ಒಳ್ಳೆಯ ಹೆಸರು ಮಾಡಬೇಕು. ಯಾಕಂದ್ರೆ ಸುಮ್ಮನೆ ಹೆಸರಿಗೆ ಇಷ್ಟಪಟ್ಟು ಕೆಲವೊಬ್ರು ಏನಾಗಿರ್ತಾರಂದ್ರೆ ಒಂದು ಅಧಿಕಾರಕ್ಕೆ ಬರೋ ತನಕ ನಮ್ಮ ಬ್ಯಾರಿಗೆ ಓಡಾಡ್ತಿರ್ತಾರೆ, ನಾನು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಾವು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ. ಯಾವಾಗ ಅಧಿಕಾರ ಹೋಗ್ತಾರ, ಅಧಿಕಾರ ತಗೊಂಡ್ಮೇಲೆ ಲೆಟರ್ ಇಟ್ಟು ವಿಸಿಟಿಂಗ್ ಕಾರ್ಡ್ ಮಾಡಿದ್ರೆ ಅವ್ನು ಮುಖಾಣ ತೋರ್ಸಂಗಿಲ್ಲ, ಅವ್ರು ನೋಡ್ಕೊತ ನಾವು ಹೋಗೋದಾಗ್ತದೆ. ಆ ಕಾರಣಕ್ಕಾಗಿ ನಾನು ಒಬ್ಬ ಒಳ್ಳೆಯ ಕಾರ್ಯಕರ್ತನ ಕೊಡ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾಗ ರಾಜು ಸಾಕಿ ಅವ್ರು ನೆನಪಾದ. ಈ ಹುದ್ದೆಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ, ಒಳ್ಳೆಯ ಒಂದು ಕೆಲಸಗಾರರಾಗ ಅವರಿಗೆ ನಾವು ಈ ಜವಾಬ್ದಾರಿ ವಹಿಸೋಣ ಅಂತೇಳಿ ಅವ್ರಿಗೆ ಬರ್ಸೋದೇ ಇಲ್ಲ. ನಾನೇ ಫೋನ್ ಮಾಡಿ ಒಂದು ಬಯೋಡಾಟಾ ತಂದು ಕೊಡ್ರಿ, ಯಾಕಂತ ಅವ್ರು ಇಲ್ಲ ನಮ್ಮ ಕೆಲಸ ಇದ್ದು ಬಯೋಡಾಟಾ ಫೋಟೋ ತಂದು ಕೊಡುತ್ತೆ. ಅದನ್ನು ಕಳಿಸಿ ಅವ್ರ ಆರ್ಡರ್ ಆದ್ಮೇಲೆ ಅವ್ರಿಗೆ ಹೇಳಿ, ನಿಮ್ಗೆ ನೇಮಕ ಮಾಡಿದ್ದೀವಿ, ನೀವು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಅಂತ ಹೇಳಿ ನೇಮಕ ಮಾಡಿದ್ರು, ಒಳ್ಳೆ ಕೆಲಸ ಮಾಡುವಂತ.
ಹಂಗ ಕಾಂಗ್ರೆಸ್ ಪಕ್ಷದೊಳಗೆ ಯಾವತ್ತು ಯಾರು ನಿಷ್ಠೆಲೆ ದುಡಿತಿರ್ತಾರೆ, ಯಾರು ಒಳ್ಳೆ ಕೆಲಸಗಾರ ಪಕ್ಷಕ್ಕೆ ದ್ರೋಹ ಬಗೆದ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾರೆ ಅಂತವ್ರ ಪಕ್ಷದಲ್ಲಿ ಮೂರನೇ ಕಣ್ಣು ಅನ್ನೋದು ಒಂದು ಇರ್ತದೆ. ಅದು ಯಾವತ್ತು ನೋಡ್ತಿರತ್ತೆ ಕೆಲಸಗಾರನ ಗುರುತಿಸ್ತಿರ್ತಾರೆ. ಕೇವಲ ಯಾವುದೋ ಗಂಡಂತಿ ಯಾವುದೋ ಒಂದು ಶಿಫಾರಸು ಅಥವಾ ಚೆನ್ನಾಗಿರಿ ಮಾಡಿ ತಗೊಳ್ಳೋದಲ್ಲ, ಅವ್ರ ಕೆಲಸದಿಂದ ಕಾರ್ಯದಿಂದ ಆ ಹುದ್ದೆಗಳನ್ನ ಗಳಿಸ್ತಾರೆ. ಹಾಗಾಗಿ ಇವತ್ತು ನಾವು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ತಾವೆಲ್ಲರೂ ಸಹ ಅವ್ರ ಬೆನ್ನಿಗೆ ನಿಂತಿದ್ರಿ, ನಾನು ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ಅವ್ರು ಹೇಳಿದ್ರು ನನಗೆ, ಅಧ್ಯಕ್ಷರೇ ಮತ್ತೆ ಯಾರ್ಯಾರು ಕರಿಬೇಕು ಎಲ್ಲರಿಗೂ ಸ್ವಲ್ಪ ಹೇಳಿ ಬರಕ, ಜಿಲ್ಲಾ ಕಮಿಟಿ ಅವರು ಎಲ್ಲ ಆಯ್ತು. ನಾನು ಹೇಳ್ತೇನೆ, ನೀವು ಮೊದಲು ನಿಮ್ದು ಕಾರ್ಯಕ್ರಮ ಆಯ್ತು, ನೀವು ಕರೆಸ್ರಿ. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ಲಾಸ್ಟ್ ಇಂಪ್ರೆಷನ್. ನಿಮ್ಮದು ಮೊದಲೇ ಇಂಪ್ರೆಷನ್ ನೀವೇನು ಸಂಘಟನೆ ತೋರಿಸ್ತೀರಿ ಅದೇ ನಮ್ಮ ಕಣ್ಣೊಳಗೆ ನೋಡೋರಿಗೆ ಗೊತ್ತಾ ಇರ್ತದೆ. ಹಾಗಾಗಿ ನಾವು ಯಾರಿಗೂ ಹೇಳಕ್ ಹೋಗಲಿಲ್ಲ, ನಿಮ್ಮ ಸ್ಟ್ರೆಂತ್ ನೋಡೋದು ನೀವೇ ಸಂಘಟನೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ನೀವು ಒಂದಿಷ್ಟು ಜನರನ್ನೆಲ್ಲ ಕೂಡಿಸಿದ್ದೀರಿ, ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಹೇಳೋದನ್ನ ಬೇಡ. ಇಡೀ ರಾಜ್ಯದ ಪ್ರತಿ ಮೂಲೆಯೊಳಗೆ ಅವ್ರ ಬಗ್ಗೆ. सफाई कर्मचाऱ्यांच्या हक्कांचे संरक्षण व त्यांच्या सर्वांगीण विकासासाठी काँग्रेस पक्ष सदैव कटिबद्ध आहे, असा निर्धार या समारंभात व्यक्त करण्यात आला. राजशेखर हिरेमठ, KMM मराठी, बेळगाव.